ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅವರ್ ಯೂಟ್ಯೂಬ್ ಚಾನಲ್. ಊರಲ್ಲಿ ಇವತ್ತು ನಮ್ಮ ತಂಗಿಯವ್ರ ಪಾಪದು ನಾಮಕರಣ ಇದೆ. ಹಂಗೆ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ತುಮಕೂರಿಗೆ ಇನ್ನೇನು ರೀಚ್ ಆದ್ವಿ. ಇವಾಗ ನಮ್ಮ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಟ್ರೈನ್ದು ಗೇಟ್ ಹಾಕಿತ್ತು, ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಮನೆ ಹತ್ರ. ಇವಾಗ ನಮ್ಮಮ್ಮ ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾವ್ರೆ ಅನ್ಸುತ್ತೆ. ಇವಾಗ ಇಲ್ಲ ನನ್ನ ಫೋನೇ ತಗೊಂಡಿದ್ದೀನಿ. ನಾಮಕರಣ ಮುಗಿಸ್ಕೊಂಡು ಹಾಗೆ ತೋಟದ ಹತ್ರ ಬಂದ್ವಿ. ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಕಾರ್ಕೆ ಯಾರ ಹತ್ರ ಐತೆ? ಇದು ಮತ್ತು ತೋಟದಲ್ಲೆಲ್ಲ ಕೆಲಸನ ನೋಡ ಹಾಕೋದು, ಹಿಟ್ ಮಾಡೋದು, ನೀರು ಹಾಕತ್ತವೆ. ಕರೆಂಟ್ ಇಲ್ವನ್ನಲ್ಲಕ್ಕಿ ಅಲ್ವಾ? ಕಲೆಕ್ಷನ್ ಕೊಟ್ಟಿದ್ದೀರಾ ಅಜ್ಜಿ? ಕಲೆಕ್ಷನ್ ಕೊಟ್ಟು ಹಂಗೆ ಮಾಡೋದು. ಇದೆಯಾ ಕರೆಂಟ್ ಇದೆಯಾ? ಎಷ್ಟು ಕಷ್ಟ ಐತೆ. ನಾಮಕರಣ ಮುಗಿಸ್ಕೊಂಡು ಇವಾಗ ಬಂದು ತೋಟ ನೋಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ತೋಟ ಎಲ್ಲ ಒಡ್ಸೋದೆ. ಎಲ್ಲ ಡ್ರಿಪ್ ಬಂಡಿ ಮಾಡ್ಸೋಕ್ಕೆ ಅಂತ ಎಲ್ಲ ಹೇಳ್ಬಿಟ್ಟು ಪೈಪ್ಗಳೆಲ್ಲ ತಂದು ಇಡ್ಸಿದ್ದೀವಿ. ಅಶ್ವಿನಿ ಪಾರ್ಲರ್ಗೆ ಹೋಗ್ಬಿಟ್ಟು ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಊಟ ಎಲೆ ಎತ್ತ ಟೈಮಿಗೆ ರೆಡಿ ಆಗ್ಬಿಟ್ಟು ಬಂದವಳೆ. ವೇಸ್ಟ್ ಅಲ್ವನೇ ಅಶ್ವಿನಿ? ಮಾತಾಡಿ. ಲೇಟ್ ಆಗ್ಬಿಡ್ತು, ಏನ್ ಮಾಡಿ ಲೇಟ್ ಮಾಡ್ಕೊಬಿಟ್ಟವಳೆ. ಅವ್ರು ಬೇಗ ಬಂದು ಸಿಕ್ಲಿಲ್ಲ, ನಮ್ಗೆ ಲೇಟ್ ಆಗ್ಬಿಡ್ತು. ಕಾಯಿ ಬಿಡ್ತಾವನು, ಅಂಬಳೆಲ್ಲ ಹೊಡಿತಾವ, ನೀರ್ ಬಿಟ್ಟವಲ್ಲ ಎಷ್ಟೊಂದಲ್ಲಿ. ಇಲ್ಲ ನಮಗೆ ದೊಡ್ಡದಾಗ ಚೇಪೆ ಎಲ್ಲಿದೆ? ಸಾಕ ದೊಡ್ಡದಾಗೈತೆ. ಸಾಕ ದೊಡ್ಡದಾಗೇನಿಲ್ಲ. ಅದು ಮಮ್ಮಿ ಚಿಕ್ಕ ತೋರಿಸು, ಅದಕ್ಕೆ ಅಲ್ಲಿ ದೊಡ್ಡದಾಗೈತೆ. ಇಲ್ಲೊಂದ್ ಐತಲ್ವಾ ಕಾಕು ಅಲ್ಲಿ ಬಾರಿ ನಿಂಗೆ ಮರ ಹಚ್ಚಿಸ್ತೀನಿ. ಅಲ್ಲೊಂದು ಕೈ ಕೇಳೋದು ಹೆಂಗ ಕೈ ಸಿಕ್ತೆ ಕಣೆ ಹಿಡ್ಕೊ. ನಾನು ನೋಡಮ್ಮ ಎಲ್ಲ ಐತಲ್ಲ. ಬೀಳಿಸ್ಬಿಡಿ ಆಮೇಲೆ. ವಾವ್ ಕೀರ್ತನ ಯಾವತ್ತಿಂದ ಕಲ್ತ್ಕೊಂಡಿದ್ದೆ ಕೀರ್ತನ? ಬೇಕಾ ಇಲ್ಲ ಅದೆಲ್ಲ ಕೇಳಿದ್ದು. ಈ ಕಡೆ ರೈಟ್ ಎಲ್ಲ ಐತೆ ನೋಡು. ಕೀಳು ಅದನ್ನು ಕೀಳು. ಹಂಗೆ ನುಲ್ಚಂಗೆ 4 ಬರ್ತಾವನ ಕಿತ್ತಾಕು. ರೋಟಿ ಬೇಕಲ್ಲಮ್ಮ ಅಲ್ಲಿ ಗನ್ಗೊನೆ ಅಲ್ಲಿ ಬೇಡ ಬಾಕಿರ್ತಾನ.
ಹ್ಞೂ ಕಾಲು ಮಾತ್ರ ಮಣ್ಣು ಮಾಡ್ಬೇಡ ಕಣಪ್ಪ ಅವಳಿಗೆ. ಓಹ್ ನಂಗೆ ಇರಿಟೇಷನ್ ಆಯ್ತದೆ. ಇದು ನನ್ನ ಪ್ಯಾಂಟ್ ಎಲ್ಲ ಗಲೀಜ್ ಮಾಡಿಲ್ಲ. ಸುಮ್ಮನೆ ಒಗ್ರು ಸಿಕ್ಕಾಬಿಟ್ಟ ಒಗ್ರು. ಆ ಕನ್ನಡಕಗಳು ಹಾಕ್ಕೊಂಡ್ರು ಕಾಣಲ್ಲ, ಯಾಕೆ ಹಾಕ್ಯಂತವಿ? ನಡಿ ನಡಿ ಅಂತ ನಡಿ. ಸಾಕ 3 4 4 ನಿನ್ನ ಏಜಲ್ಲ ನಾನು 5 5 10 ಹೊತ್ಕೊಂಡ್ಬರ್ತಿದ್ದೆ ನಡಿ. ಮೂರೇ ಎತ್ಕೊಳಕೈತೇನ? ಲಿಖಿತ್ ಇದಾಗೈತೆ ಬಾಯಲ್ಲಿ ಎತ್ಕೊ ಕೈಯಲ್ಲಿ ಕೊಡು. ನನ್ನ ಏಜಲ್ಲಿ ನಾನು 10 ಎಳ್ನೀರು ಇಡ್ತಾ ಇದ್ದೆ. ಅಮ್ಮ 10 ಅಂದ್ಬಿಟ್ಟು ಒಂದೊಂದು ಎತ್ಕೊಂಬತ್ತವ್ರೆ. ಏಜ್ ಆಯ್ತು ಕಣಪ್ಪ ನಮಗೆ. ಏನು ಏಜ್ ಆಗಿಲ್ಲ, ಆಗಿರೋದೇ 37 ವರ್ಷ. ಇಲ್ಲಿ ಅದು ನನಗೆ ಬೇಕಾಗಿದ್ದು ಕಾಯಿ ಕಣಮ್ಮ, ಎಳ್ನೀರಿಗಿಂತ. ಕಾಯಿ ಎಲ್ಲ ಇರ್ತದೆ ನಂಗೆ. ನಾಮಕರಣ ತೋಟ ಎಲ್ಲ ಮುಗಿಸ್ಕೊಂಡು ಇನ್ನು ಬೆಂಗಳೂರು ಕಡೆ ಹೊರಟ್ವಿ. ಲಾಸ್ಟಿಗೆ ನಮ್ಮ ಅಮ್ಮನ ಕರ್ಕೊಂಬಂದು ಮನೆ ಹತ್ರ ಬಿಟ್ವಿ. ಇವಾಗ ಇಲ್ಲಿಂದ ಹೊರಟ್ಬಿಟ್ಟು ಎತ್ತನಹಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ. ದರ್ಶನ ಮುಗಿಸ್ಕೊಂಡು ಇವಾಗ ತಾನೇ ಹೊರಗಡೆ ಬಂದ್ವಿ. ಇವಾಗ ಹೊರಡಬೇಕು. ಇಷ್ಟೇ ಫ್ರೆಂಡ್ಸ್, ಈ ಬ್ಲಾಗ್ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ.